press the bell icon on the YouTube app and never miss another update. ನೆಕ್ಸ್ಟ್, ಕೋನ ಎ ಮತ್ತು ಕೋನ ಬಿ ಲಂಬಕೋನಗಳಾಗಿದ್ದು cos A is cos B ಆಗಿದೆ. ಕೋನ A ಈಕ್ವಲ್ಸ್ ಕೋನ ಬಿ ಎಂದು ತೋರಿಸಿ. ಏನೇನು ಕೊಟ್ಟಿದ್ದಾರೆ ಅವರು? ಕೋನ ಎ ಮತ್ತು ಕೋನ ಬಿ, ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ ಲಘು ಕೋನವಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು ತ್ರಿಕೋನಮಿತಿ ಶುರು ಮಾಡಿದಾಗಿಂದ ಹೇಳ್ತಾನೆ ಇದ್ದೀವಿ, ತ್ರಿಕೋನಮಿತಿಯಲ್ಲಿ ನಾವು ಕನ್ಸಿಡರ್ ಮಾಡೋದು ಲಂಬಕೋನ ತ್ರಿಭುಜವನ್ನು ಮಾತ್ರ ಅಂತ. ಬಟ್ ಅವರಿಲ್ಲಿ ಕೊಟ್ಟಿದ್ದಾರೆ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ ಲಘು ಕೋನಗಳಾಗಿದ್ದು. ಲಘು ಕೋನ ಅಂದರೆ ಏನು? 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ನಾವು ಅದನ್ನು ಲಘು ಕೋನ ಅಂತ ಹೇಳಿ ಕರಿತೀವಿ. ಸೊ ಒಂದು ಲಘು ಕೋನವನ್ನು ಬರ್ಕೊಳ್ಳೋಣ. ಎ ಮತ್ತು ಬಿ ಲಘು ಕೋನವಾಗಿದ್ದು, ಎ ಬಿ ಸಿ, ಎ ಮತ್ತು ಬಿ ಲಘು ಕೋನವಾಗಿದ್ದು ಕಾಸ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಬಿ ಆಗಿದೆ. ಕಂಡೀಷನ್ ಅವರೇ ಹೇಳಿದ್ದಾರೆ, ಕಾಸ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಬಿ ಆಗಿದೆ. ಹಾಗಾದರೆ ಆ್ಯಂಗಲ್ ಎ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಬಿ ಅಥವಾ ಕೋನ ಎ ಇಸ್ ಈಕ್ವಲ್ಸ್ ಟು ಕೋನ ಬಿ ಎಂದು ಸಾಧಿಸಿ. ಆ್ಯಂಗಲ್ ಎ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಬಿ ಅಂತ ಹೇಳಿ ಸಾಧಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ತ್ರಿಕೋನಮಿತಿ ಅಂತ ಹೇಳಿದರೆ ಲಂಬಕೋನ ತ್ರಿಭುಜವನ್ನೇ ಕನ್ಸಿಡರ್ ಮಾಡಬೇಕು. ಇಲ್ಲಿ ಅವ್ರು ಕೊಟ್ಟಿರೋದು ಲಘುಕೋನ ತ್ರಿಭುಜ. ಸೊ ಅದಕ್ಕೆ ಏನು ಮಾಡೋಣ? ಸಿ ಇಂದ ಒಂದು ಲಂಬ ರೇಖೆಯನ್ನು ಹೇಳ್ಕೊಳ್ಳೋಣ. ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಹೇಳ್ತೀವಿ. ಸಿ ಇಂದ ಒಂದು ಲಂಬ ರೇಖೆಯನ್ನು ಹಾಕಿದ್ರೆ ಇದಕ್ಕೆ ಡಿ ಅಂತ ಹೇಳಿ ತಗೊಂಡ್ರೆ ಇವಾಗ ನಿಮಗೆ 2 ಲಂಬಕೋನ ತ್ರಿಭುಜ ಕಾಣಿಸ್ತಾ ಇದೆ. ಎ ಡಿ ಸಿ ಒಂದು ಲಂಬಕೋನ ತ್ರಿಭುಜ, ಬಿ ಡಿ ಸಿ ಒಂದು ಲಂಬಕೋನ ತ್ರಿಭುಜ. ಡಿ ಹತ್ರ 90 ಡಿಗ್ರಿ ಇದೆ, 2 ಲಂಬಕೋನ ತ್ರಿಭುಜ ಆಯಿತು. ಇವಾಗ ಒಂದು ಎ ಡಿ ಸಿ ಅನ್ನೋದು ಒಂದು ಲಂಬಕೋನ ತ್ರಿಭುಜ. ಅದೇ ಥರ ಬಿಡಿಯಾಗಿ ಬರಿತಾ ಇದ್ದೀನಿ, ಬಿ ಡಿ ಸಿ ಇನ್ನೊಂದು ಲಂಬಕೋನ ತ್ರಿಭುಜ. ಹೌದಲ್ವಾ? ಇವಾಗ ಡಿ ಹತ್ರ 90 ಡಿಗ್ರಿ ಆಗಿದೆ. ಅವ್ರಲ್ಲಿ ಹೇಳಿದ್ದಾರೆ ಕಾಸ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಬಿ. ಕಾಸ್ ಅಂದರೆ ಏನು? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಇದರಲ್ಲಿ ಅಡ್ಜಸೆಂಟ್ ಟು ಹೈಪೋಟೆನಸ್ ಆಪೋಸಿಟ್ ಯಾವ್ದ್ಯಾವುದು ನೋಡಿದ್ರೆ ಗೊತ್ತಾಗುತ್ತೆ. ಎ ಸಿ ಅನ್ನೋದು ಹೈಪೋಟೆನಸ್, ಇಲ್ಲಿ ಕೂಡ ಬಿ ಸಿ ಅನ್ನೋದು ಹೈಪೋಟೆನಸ್. ಕಾಸ್ ಎ ಅಂತ ಹೇಳಿ ಕೊಟ್ಟಿದ್ದಾರೆ, ಹಾಗಾಗಿ ಕಾಸ್ ಎ ಇದು ಅಡ್ಜಸೆಂಟ್ ಆಯಿತು, ಸಿ ಡಿ ಅನ್ನೋದು ಆಪೋಸಿಟ್ ಸೈಡ್ ಆಯಿತು. ಕಾಸ್ ಬಿ ಅಂತ ಹೇಳಿದ್ದಾರೆ, ಹಾಗಾದರೆ ಡಿ ಬಿ ಅನ್ನೋದು ಅಡ್ಜಸೆಂಟ್ ಸೈಡ್, ಸಿ ಡಿ ಅನ್ನೋದು ಆಪೋಸಿಟ್ ಸೈಡ್. ಇಲ್ಲಿ ಎ ಸಿ ಹೈಪೋಟೆನಸ್, ಈ ಲಂಬಕೋನ ತ್ರಿಭುಜದಲ್ಲೂ ಬಿ ಸಿ ಅನ್ನೋದು ಹೈಪೋಟೆನಸ್. ಕಾಸ್ ಎ ಹಾಗಾದರೆ ಎ ಡಿ ಅನ್ನೋದು ಏನಾಗುತ್ತೆ ಇಲ್ಲಿ? ಅಡ್ಜಸೆಂಟ್ ಸೈಡ್ ಅಥವಾ ಪಾರ್ಶ್ವಬಾಹು. ಸಿ ಡಿ ಅನ್ನೋದು ಆಪೋಸಿಟ್ ಸೈಡ್. ಈ ಲಂಬಕೋನ ತ್ರಿಭುಜದಲ್ಲೂ ಆ್ಯಂಗಲ್ ಬಿ, ಕಾಸ್ ಬಿ, ಬಿ ಹತ್ರ ಏನಾಗುತ್ತೆ? ಅಡ್ಜಸೆಂಟ್ ಸೈಡ್, ಸಿ ಡಿ ಅನ್ನೋದು ಆಪೋಸಿಟ್ ಸೈಡ್. ಇವಾಗ ಯಾವುದ್ಯಾವುದು ಬಾಹುಗಳು ಅಂತ ಗೊತ್ತಾಯಿತು. ಕಾಸ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಬಿ ಕಂಡೀಷನ್ ಕೊಟ್ಟಿದ್ದಾರೆ. ನಾವು ಸಾಧಿಸಬೇಕಾಗಿರೋದು ಆ್ಯಂಗಲ್ ಎ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಬಿ ಅನ್ನೋದನ್ನು ಸಾಧಿಸಿ. ಕಾಸ್ ಎ, ಕಾಸ್ ಅಂದರೆ ಏನು? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಕಾಸ್ ಎ ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂದರೆ ಏನಾಯ್ತು ಇಲ್ಲಿ? ಎ ಡಿ ಡಿವೈಡೆಡ್ ಬೈ ಹೈಪೋಟೆನಸ್ ಎ ಸಿ ಇಸ್ ಈಕ್ವಲ್ಸ್ ಟು ಕಾಸ್ ಬಿ, ಅಲ್ಲೂ ಕೂಡ ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂದರೆ ಬಿ ಡಿ ಡಿವೈಡೆಡ್ ಬೈ ಬಿ ಸಿ. ಹೌದಲ್ವಾ? ಕಾಸ್ ಎ ಅಂತ ಹೇಳಿದರೆ ಎ ಡಿ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಎ ಸಿ ಹೈಪೋಟೆನಸ್, ಕಾಸ್ ಬಿ ಬಿ ಡಿ ಡಿವೈಡೆಡ್ ಬೈ ಬಿ ಸಿ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಕಾಸ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಬಿ ಅವರೇ ಹೇಳಿದರು. ಇವಾಗ ಏನು ಮಾಡೋಣ? ಒಂದು ಸೈಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಎ ಸಿನ ಅಂಶದ ಪ್ಲೇಸಿಗೆ, ಬಿ ಡಿನ ಛೇದದ ಪ್ಲೇಸಿಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎ ಡಿ ಡಿವೈಡೆಡ್ ಬೈ ಬಿ ಡಿ is equals to AC by BC. AC divided by BC cross multiply ಮಾಡಿದ್ವಿ. ಇವಾಗ AD by BD is equals to AC by BC is equals to K ಅಂತ ಹೇಳಿ ಒಂದು ಕಾನ್ಸ್ಟೆಂಟ್ ಟರ್ಮನ್ನು ತಗೊಳ್ಳೋಣ.
ಅದಕ್ಕೇನು ಬೆಲೆ ಇಲ್ಲ, ಆಟ ಕುಂಟು ಲೆಕ್ಕಕ್ಕಿಲ್ಲ. ಕೆ ಅಂತ ಹೇಳಿ ಒಂದು ಕಾನ್ಸ್ಟೆಂಟ್ ಟರ್ಮನ್ನು ತಗೋತೀವಿ. ನೆಕ್ಸ್ಟ್ AD by BD is equals to K ಅಂತ ಅರ್ಥ, AC by BC is equals to K. So AD by BD is equals to K. ಅದೇ ಥರ AC by BC is equals to K. ಇದಿಷ್ಟಾದಮೇಲೆ ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ BD ಇಂಟು K, BC ಇಂಟು K. AD is equals to BD ಇಂಟು K ಅಥವಾ K ಇಂಟು BD. ಅದೇ ಥರ AC is equals to BC ಇಂಟು K, BC ಇಂಟು K. ಈಕ್ವೇಷನ್ಸನ್ನು ತಗೊಳ್ಳೋಣ 1 ಮತ್ತು 2. ಇದಿಷ್ಟು ಆದಮೇಲೆ AD BD ಇಂಟು K ಅಂತ ಬಂತು, AC BC ಇಂಟು K ಅಂತ ಬಂತು. ಪೈಥಾಗರಸ್ ಪ್ರಮೇಯವನ್ನು ಉಪಯೋಗಿಸಿ. ಎರಡಕ್ಕೂ ಪೈಥಾಗರಸ್ ಪ್ರಮೇಯ ಒಂದು. ತ್ರಿಭುಜ ADC, ತ್ರಿಭುಜ ADCಯಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಹಾಕಿದ್ರೆ ಏನಾಗುತ್ತೆ? AC ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು AD ಸ್ಕ್ವಯರ್ ಪ್ಲಸ್ CD ಸ್ಕ್ವಯರ್, AD ಸ್ಕ್ವಯರ್ ಪ್ಲಸ್ CD ಸ್ಕ್ವಯರ್. ಅದೇ ಥರ ತ್ರಿಭುಜ BDC, ತ್ರಿಭುಜ BDCಯಲ್ಲಿ ಪೈಥಾಗರನ್ ಪ್ರಮೇಯವನ್ನು ಉಪಯೋಗಿಸಿದ್ರೆ BC ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು BD ಸ್ಕ್ವಯರ್ ಪ್ಲಸ್ CD ಸ್ಕ್ವಯರ್, BD ಸ್ಕ್ವಯರ್ ಪ್ಲಸ್ CD ಸ್ಕ್ವಯರ್. ಇದೆರಡೂ ಈಕ್ವೇಷನಲ್ಲಿ ನೋಡಿ CD ಸ್ಕ್ವಯರ್ ಸೇಮ್ ಇದೆ, ಹೌದಾ? ಸೊ ಅದಕ್ಕೇನು ಮಾಡೋಣ, CD ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಇದನ್ನೇನಂತ ಬರಿಬೋದು? AC ಸ್ಕ್ವಯರ್ ಮೈನಸ್ AD ಸ್ಕ್ವಯರ್ ಅಂತ ಬರಿಬೋದಾ? AC ಸ್ಕ್ವಯರ್ ಮೈನಸ್ AD ಸ್ಕ್ವಯರ್. ಇಲ್ಲಿ ಕೂಡ CD ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು BC ಸ್ಕ್ವಯರ್ ಮೈನಸ್ BD ಸ್ಕ್ವಯರ್. ಈಕ್ವೇಷನ್ 3 ಮತ್ತು 4. ಈಕ್ವೇಷನ್ 3 ಮತ್ತು 4 ಎರಡು ಏನಂತ ಬರ್ತಿದೆ? CD ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು CD ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಅಂತ ಹೇಳಿ ಒಂದೊಂದು ಈಕ್ವೇಷನ್ ಬರ್ತಾ ಇದೆ. ಹಾಗಂದ್ರೆ ಈಕ್ವೇಷನ್ 3 ಮತ್ತು 4 ಎರಡು ಸಮ ಅಂತ ಹೇಳಿ ಅನ್ಕೋಬೋದಾ? ಯಾಕಂದರೆ 3ರಲ್ಲೂ CD ಈಕ್ವಲ್ಸ್, 4ರಲ್ಲೂ CD ಇಸ್ ಈಕ್ವಲ್ಸ್ ಟು. ಎರಡೂ ಈಕ್ವೇಷನನ್ನು ಈಕ್ವಲ್ ಅಥವಾ ಸಮ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ 3 ಮತ್ತು 4 ಈಕ್ವೇಷನ್ಗಳಿಂದ ಏನೇನಾಗುತ್ತೆ? CD ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು AC ಸ್ಕ್ವೇರ್ ಮೈನಸ್ AD ಸ್ಕ್ವೇರ್, AC ಸ್ಕ್ವೇರ್ ಮೈನಸ್ AD ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಇನ್ನೊಂದು 4ನೇ ಈಕ್ವೇಷನ್ ಏನು ಬಂತು? BC ಸ್ಕ್ವೇರ್ ಮೈನಸ್ BD ಸ್ಕ್ವೇರ್, BC ಸ್ಕ್ವೇರ್ ಮೈನಸ್ BD ಸ್ಕ್ವೇರ್. ಫಸ್ಟ್ ಏನು ಮಾಡಿದ್ವಿ? ಕಾಸ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಬಿ ಅಂತ ಹೇಳಿ ಕಂಡೀಷನ್ ಕೊಟ್ಟಿದ್ರು. ಲಘುಕೋನ ತ್ರಿಭುಜವನ್ನು ಹಾಕಿದ್ಮೇಲೆ ಒಂದು ಲಂಬ ರೇಖೆಯನ್ನು ಎಳ್ಕೊಂಡಿದ್ದೀವಿ, ಡಿ ಅಂತ ಹೇಳಿ ಆ ಪಾಯಿಂಟಿಗೆ ಹೆಸರಿಸಿದ್ದೀವಿ. ಹಾಗಾದರೆ ಇಲ್ಲಿ ನಮಗೆ ಎರಡು ಲಂಬಕೋನ ತ್ರಿಭುಜ ಉಂಟಾಯಿತು. ಒಂದು ADC ಅನ್ನೋದು ಒಂದು ತ್ರಿಭುಜ, BDC ಅನ್ನೋದು ಇನ್ನೊಂದು ಲಂಬಕೋನ ತ್ರಿಭುಜ. ಇದಿಷ್ಟು ಆದಮೇಲೆ CD ಹೈಪೋಟೆನಸ್ ಸೈಡ್, ಈ ತ್ರಿಭುಜದಲ್ಲಿ BC ಹೈಪೋಟೆನಸ್ ಸೈಡ್. ಅದಾದಮೇಲೆ A ಅಂತ ಹೇಳಿ ಕೋನ ಕೊಟ್ಟಿದ್ದರಿಂದ AD ಅಡ್ಜಸೆಂಟ್, ನೆಕ್ಸ್ಟ್ ಇನ್ನೊಂದು ಆಪೋಸಿಟ್. ಇಲ್ಲಿ B ಅಂತ ಹೇಳಿ ಕೋನ ಕೊಟ್ಟಿದ್ರು, ಹಾಗಾದರೆ B ಪಕ್ಕದಲ್ಲೇ ಇರೋದು ಅಡ್ಜಸೆಂಟ್ ಅಥವಾ ಪಾರ್ಶ್ವಬಾಹು, ಇನ್ನೊಂದು ಆಪೋಸಿಟ್ ಸೈಡ್. ಇದಿಷ್ಟಾದಮೇಲೆ ಕಾಸ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಬಿ. ಕಾಸ್ ಎ ಅಂತ ಹೇಳಿದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್ AD ಬೈ AC ಇಸ್ ಈಕ್ವಲ್ಸ್ ಟು ಕಾಸ್ ಬಿ ಅಂತ ಹೇಳಿದ್ರೆ BD ಡಿವೈಡೆಡ್ ಬೈ BC. ನೆಕ್ಸ್ಟ್ AC ಮತ್ತು BDಯನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀವಿ. ಸೊ AD ಡಿವೈಡೆಡ್ ಬೈ BD, AC ಡಿವೈಡೆಡ್ ಬೈ BC. ಇದಾದಮೇಲೆ ಏನು ಮಾಡಿದ್ವಿ? AD ಬೈ BD ಇಸ್ ಈಕ್ವಲ್ಸ್ ಟು AC ಬೈ BCಗೆ K ಅನ್ನೋ ಒಂದು ಕಾನ್ಸ್ಟೆಂಟ್ ಟರ್ಮನ್ನು ತೊಗೊಂಡಿದ್ದೀವಿ. Kಗೆ ಯಾವುದೇ ಬೆಲೆ ಇಲ್ಲ ಇಲ್ಲಿ. ಸೊ K ಅಂತ ಹೇಳಿ ಒಂದು ಕಾನ್ಸ್ಟೆಂಟ್ ಟರ್ಮನ್ನು ತೊಗೊಂಡಿದ್ದೀವಿ. AD ಬೈ BD ಇಸ್ ಈಕ್ವಲ್ಸ್ ಟು K, AC ಬೈ BC ಇಸ್ ಈಕ್ವಲ್ಸ್ ಟು K. ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗಿದ್ದೀವಿ. AD ಇಸ್ ಈಕ್ವಲ್ಸ್ ಟು K ಇಂಟು BD, AC ಇಸ್ ಈಕ್ವಲ್ಸ್ ಟು K ಇಂಟು BC. ಈಕ್ವೇಷನ್ 1 ಮತ್ತು 2 ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಇವಾಗ
ಎರಡೂ ಲಂಬಕೋನ ತ್ರಿಭುಜಕ್ಕೆ ಪೈಥಾಗರನ್ ಪ್ರಮೇಯವನ್ನು ಹಾಕ್ತಾ ಹೋಗಿದ್ದೀವಿ. ಒಂದು ADC ತ್ರಿಭುಜದಲ್ಲಿ ಪೈಥಾಗರನ್ ಪ್ರಮೇಯ AC² = AD² + CD². ತ್ರಿಭುಜ BDCಯಲ್ಲಿ BC² = BD² + CD² ಪೈಥಾಗರನ್ ಪ್ರಮೇಯ ಹಾಕಿದ್ವಿ. ಎರಡೂ ಕಡೆ CD ಅನ್ನೋ ಟರ್ಮು ಕಾಮನ್ ಇರೋದ್ರಿಂದ CD² ಒಂದು ಕಡೆ ತಗೊಂಡು AC² - AD². ಇಲ್ಲಿ ಕೂಡ CD² = BC² + BD² ಟ್ರಾನ್ಸ್ಫರ್ ಆದಾಗ ಚಿಹ್ನೆ ಚೇಂಜ್ ಆಗುತ್ತೆ, -BD². ಎರಡು ಇಕ್ವೇಷನನ್ನು ಬರ್ಕೊಂಡ್ವಿ 3 ಮತ್ತು 4. ಈ 3ನೇ ಇಕ್ವೇಷನ್ 4ನೇ ಇಕ್ವೇಷನ್ ಎರಡೂ ಸಮ ಇದೆ ಅಂತ ಹೇಳಿ ತಗೊಂಡ್ವಿ. ಯಾಕೆ? ಇಲ್ಲಿ ಕೂಡ CD² ಅಂತ ಬರ್ತಿದೆ, ಈ ಇಕ್ವೇಷನಲ್ಲೂ CD² ಅಂತ ಬರ್ತಿದೆ. ಹಾಗಾಗಿ ಇಕ್ವೇಷನ್ 3 ಮತ್ತು 4 ಸಮ ಅಂತ ಹೇಳಿ ತಗೊಂಡು AC² - AD² = BC² - BD² ಅಂತ ಹೇಳಿ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ AC² - AD². ಇಲ್ಲಿ AC ಗೆ ನಾವೇನಂತ ಬರ್ಕೊಂಡಿದ್ದೀವಿ? BC × K ಅಂತ ಬರ್ಕೊಂಡಿದ್ದೀವ. ಹಾಗಾದರೆ AC ಜಾಗಕ್ಕೆ ನಾವು BC × K ಅಂತ ಬರಿಬೋದಾ? ಇಕ್ವೇಷನ್ 1 ಮತ್ತು 2ರ ಪ್ರಕಾರ AC² - AD². ಇಲ್ಲಿರೋ AC ಜಾಗಕ್ಕೆ BC × K ಅಂತ ಬರಿತಾ ಇದ್ದೀವಿ. BC × K ಇಲ್ಲಿ ಸ್ಕ್ವಯರ್ ಇದೆ, ಹಾಗಾಗಿ ಸ್ಕ್ವಯರ್ ಮೈನಸ್ AD². ಇಲ್ಲಿರೋ AD ಜಾಗಕ್ಕೆ BD × K, BD × K ಸ್ಕ್ವಯರ್ ಇದೆ, ಹೋಲ್ ಸ್ಕ್ವಯರ್ is equals to BC² - BD². BC² - BD². ಸ್ಕ್ವೇರನ್ನು ಹಾಕಿ ಏನಾಗುತ್ತಲ್ಲಿ? BC² × K² ಮೈನಸ್ BD² × K² is equals to BC² - BD². ಇದನ್ನು ಅಳಿಸ್ಕೊಂಬಿಡೋಣ, ನಿಮಗೆ ಇಲ್ಲಿ ಕ್ಲೀನಾಗಿ ಅರ್ಥ ಆಗಲ್ಲ ಅನ್ಸುತ್ತೆ. ನಾ ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ. ಇದನ್ನ AC² - AD² ಇದೆ. AC ಜಾಗಕ್ಕೆ ನಾವು BC × K ಅಂತ ಹಾಕಿ ಬರಿದ್ವಿ. 1 ಮತ್ತು 2ನೇ ಇಕ್ವೇಷನ್ ಪ್ರಕಾರ AC ಜಾಗಕ್ಕೆ BC × K ಸ್ಕ್ವಯರ್ ಇದೆ, ಹೋಲ್ ಸ್ಕ್ವಯರ್, ಮೈನಸ್ AD ಜಾಗಕ್ಕೆ BD × K, BD × K ಹೋಲ್ ಸ್ಕ್ವಯರ್ is equals to BC² - BD². ಸ್ಕ್ವೇರನ್ನು ಹಾಕ್ತಾ ಹೋಗಿ BC² × K² ಮೈನಸ್ ಇಲ್ಲೂ ಎರಡಕ್ಕೂ ಸ್ಕ್ವೇರ್ ಹಾಕಿದ್ರೆ BD² × K² is equals to BC² - BD². ಇಲ್ಲಿ ಎರಡೂ ಕಡೆ K² ಅನ್ನೋದು ಕಾಮನ್ ಇದೆ, ಹೌದಾ? ಹಾಗಾಗಿ K² ಹೊರ ತೆಗೆಯೋಣ. K² ಹೊರ ತೆಗೆದ್ರೆ ಇಲ್ಲಿ ಉಳಿದಿದ್ದು BC² ಮೈನಸ್ ಇಲ್ಲಿ K² ಹೊರ ತೆಗೆದಾಗ ಉಳಿದಿದ್ದು BD² is equals to BC² - BD². ನೀವು ಹಳೆ ಕ್ಲಾಸಲ್ಲೆಲ್ಲ ಓದಿದ್ದೀರಾ. ಇವಾಗ K² × 2 is equals to 4 ಅಂತ ಏನೋ ಒಂದು ಇಕ್ವೇಷನ್ ಇತ್ತು ಅಂದರೆ ಏನು ಮಾಡ್ತಿದ್ರಿ? K² ಇಲ್ಲೇ ಉಳಿಸ್ಕೊಂಡು 4/2 ಅಂತ ಹೇಳಿ ಬರಿಬೋದಿತ್ತಲ್ವಾ? ಇಲ್ಲಿರೋದನ್ನು ರೈಟ್ ಹ್ಯಾಂಡ್ ಸೈಡ್ ಅಥವಾ ಬಲಗಡೆಗೆ ಟ್ರಾನ್ಸ್ಫರ್ ಮಾಡಿದಾಗ ಡಿವೈಡ್ ಆಗುತ್ತೆ, ಹಾಗಾಗಿ 4/2 ಅಂತ ಹೇಳಿ ಬರಿತಿದ್ರಿ. ಅದೇ ಥರ K² ಇಲ್ಲೇ ಉಳಿಸ್ಕೊಂಡು BC² - BD², ಇಲ್ಲಿರೋ BC² - BD² ಇಲ್ಲಿ ಕೆಳಗಡೆ ಡಿವೈಡ್ ಮಾಡಿದ್ರೆ ಭಾಗಿಸಿದಾಗ ಎರಡೂ ಕ್ಯಾನ್ಸಲ್ ಆಗಿ ನಮಗೇನು ಉಳಿಯುತ್ತೆ? 1 ಉಳಿಯುತ್ತೆ. ಸೊ K² is equals to 1. ವರ್ಗಮೂಲ ಹಾಕಿದ್ರೆ
ಕೆ ಇಸ್ ಈಕ್ವಲ್ಸ್ ಟು 1 ಅಂತ ಆಯಿತು. ಎರಡಕ್ಕೂ ವರ್ಗಮೂಲ ಹಾಕಿ ರೂಟ್ ಕೆ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಸ್ಕ್ವೇರ್ ಅಂತ ಹೇಳಿದ್ರೆ 1 ಆಗುತ್ತೆ. ವರ್ಗಮೂಲ ಹಾಕಿದಾಗ ಕೆ ಇಸ್ ಈಕ್ವಲ್ಸ್ ಟು 1 ಅಂತ ಬಂತು. ಇವಾಗ ನಮಗಿಲ್ಲಿ ಕೆನ ಬೆಲೆ 1 ಅಂತ ಬಂತಂದರೆ ಇದೆರಡರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಅಪ್ಲೈ ಮಾಡಿ. ಈಕ್ವೇಷನ್ 2 ಏನು ಹೇಳುತ್ತೆ? ಎರಡನೇ ಈಕ್ವೇಷನ್ ಪ್ರಕಾರ ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇಂಟು ಕೆ. ಕೆನ ಮೊತ್ತ 1 ಅಂತ ಹೇಳಿ ಬಂತು, ಕೆನ ಬೆಲೆ 1 ಅಂತ ಬಂತು. ಸೊ ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಂತ ಆಯಿತು. ನಾವಾಗಲೇ ಒಂದು ತ್ರಿಭುಜವನ್ನು ಬರ್ಕೊಂಡಿದ್ವಿ, ಹೌದಾ? ಲಘುಕೋನ ತ್ರಿಭುಜ ಎ ಬಿ ಸಿ. ಇಲ್ಲೇನಂತ ಬಂತು? ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ. ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ. ಯಾವುದೋ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮನಾಗಿದ್ದರೆ ಕೋನಗಳು ಕೂಡ ಸಮನಾಗಿರುತ್ತದೆ. ಅಂದರೆ ಎ ಇಸ್ ಈಕ್ವಲ್ಸ್ ಟು ಬಿ. ಕೋನ ಎ ಇಸ್ ಈಕ್ವಲ್ಸ್ ಟು ಕೋನ ಬಿ. ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮನಾಗಿದ್ದರೆ ಎರಡು ಕೋನಗಳು ಕೂಡ ಸಮನಾಗಿರುತ್ತದೆ. ಸೊ ಕೋನ ಎ ಇಸ್ ಈಕ್ವಲ್ಸ್ ಟು ಕೋನ ಬಿ. ಅದನ್ನು ನಾವು ಟ್ರಯಾಂಗಲ್ ಡಿ ಅಂತ ಇತ್ತು, ಹೌದಾ? ಎ ಡಿ ಸಿ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಬಿ ಡಿ ಸಿ. ಸೊ ಎ ಸಿ ಎರಡು ಬಾಹುಗಳು ಸಮನಾಗಿದ್ದರೆ ಎರಡು ಕೋನಗಳು ಕೂಡ ಸಮನಾಗಿರುತ್ತದೆ. ಸೊ ಆ್ಯಂಗಲ್ ಎ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಬಿ. ಏನೇನು ಕೊಟ್ಟಿದ್ರಪ್ಪ ಅವರು? ಒಂದು ಲಘುಕೋನ ತ್ರಿಭುಜ ಇದೆ ಅಂತ ಹೇಳಿ ಕೊಟ್ಟಿದ್ರು. ಇನ್ನೇನು ಹೇಳಿದರು? ಕಾಸ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಬಿ ಅಂತ ಹೇಳಿ ಕಂಡೀಷನ್ ಅವರೇ ಕೊಟ್ಟಿದ್ರು. ನೀವೇನು ಸಾಧಿಸಬೇಕಿತ್ತು? ಕೋನ ಎ ಇಸ್ ಈಕ್ವಲ್ಸ್ ಟು ಕೋನ ಬಿ ಅಂತ ಹೇಳಿ ನೀವು ಸಾಧಿಸಿ ತೋರಿಸ್ಬೇಕಿತ್ತು. ಫಸ್ಟ್ ಏನು ಮಾಡಿದ್ವಿ? ಲಘುಕೋನ ತ್ರಿಭುಜವನ್ನು ಬರ್ಕೊಂಡಿದ್ವಿ. ಆದರೆ ತ್ರಿಕೋನಮಿತಿಯಲ್ಲಿ ನಮಗೆ ಲಂಬಕೋನ ತ್ರಿಭುಜನೇ ಬೇಕಾಗಿತ್ತು. ಸೊ ಸಿ ಇಂದ ಒಂದು ಲಂಬ ರೇಖೆಯನ್ನು ಎಳ್ಕೊಂಡು ಇಲ್ಲಿರೋ ಒಂದು ಪಾಯಿಂಟಿಗೆ ಡಿ ಅಂತ ಹೇಳಿ ಹೆಸರಿಟ್ಕೊಂಡ್ವಿ. ಅಲ್ಲಿಗೆ ಎರಡು ಲಂಬಕೋನ ತ್ರಿಭುಜ ಸಿಕ್ತು. ಎ ಡಿ ಸಿ ಅನ್ನೋದು ಒಂದು ಲಂಬಕೋನ ತ್ರಿಭುಜ, ಬಿ ಡಿ ಸಿ ಅನ್ನೋದು ಇನ್ನೊಂದು ಲಂಬಕೋನ ತ್ರಿಭುಜ. ನೆಕ್ಸ್ಟ್ ಏನು ಮಾಡಿದ್ವಿ? ಯಾವುದ್ಯಾವುದು ಸೈಡ್ಗಳು ನೋಡ್ಕೊಂಡ್ವಿ. ಎ ಸಿ ಅನ್ನೋದು ವಿಕರ್ಣ ಅಥವಾ ಹೈಪೋಟಿನಸ್, ಬಿ ಡಿ ಅನ್ನೋದು ಇಲ್ಲಿ ಅಡ್ಜಸೆಂಟ್ ಆಗಿತ್ತು, ಸಿ ಡಿ ಆಪೋಸಿಟ್. ಯಾವ ತ್ರಿಭುಜದಲ್ಲಿ? ಎ ಡಿ ಸಿ ತ್ರಿಭುಜದಲ್ಲಿ. ಹಾಗೇನೆ ಬಿ ಡಿ ಸಿ ತ್ರಿಭುಜದಲ್ಲಿ ಬಿ ಸಿ ಅನ್ನೋದು ಹೈಪೋಟಿನಸ್, ಬಿ ಡಿ ಅನ್ನೋದು ಅಡ್ಜಸೆಂಟ್, ಸಿ ಡಿ ಅನ್ನೋದು ಆಪೋಸಿಟ್ ಸೈಡ್ ಆಗಿತ್ತು. ಕಾಸ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಬಿ ಅಂತ ಕೊಟ್ಟಿದ್ರೆ, ಹೌದಾ? ಕಾಸ್ ಎ ಅಂದರೆ ಏನಂತ ಬರ್ಕೊಂಡ್ವಿ ನಾವು? ಅಡ್ಜಸೆಂಟ್ ಬೈ ಹೈಪೋಟಿನಸ್ ಅಂದರೆ ಎ ಡಿ ಬೈ ಎ ಸಿ. ಅದೇ ಥರ ಕಾಸ್ ಬಿ ಅಂತ ಹೇಳಿದ್ರೆ ಬಿ ಡಿ ಬೈ ಬಿ ಸಿ ಅಂತ ಹೇಳಿ ಬರ್ಕೊಂಡಿದ್ವಿ. ಅದಾದಮೇಲೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಎ ಡಿ ಬೈ ಬಿ ಡಿ ಇಸ್ ಈಕ್ವಲ್ಸ್ ಟು ಎ ಸಿ ಬೈ ಬಿ ಸಿ ಇಸ್ ಈಕ್ವಲ್ಸ್ ಟು ಕೆ ಅನ್ನೋ ಒಂದು ಕಾನ್ಸ್ಟೆಂಟ್ ಟರ್ಮನ್ನು ತಗೊಂಡು ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ. ಆವಾಗ ನಮಗೆ ಸಿಕ್ಕಿದ್ದು ಎ ಡಿ ಇಸ್ ಈಕ್ವಲ್ಸ್ ಟು ಬಿ ಡಿ ಇಂಟು ಕೆ ಅನ್ನೋದು ಒಂದು ಈಕ್ವೇಷನ್, ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇಂಟು ಕೆ ಅನ್ನೋದು ಇನ್ನೊಂದು ಈಕ್ವೇಷನ್. ಇದಿಷ್ಟು ಆದಮೇಲೆ ಎರಡೂ ತ್ರಿಭುಜಕ್ಕೂ ನಾವು ಪೈಥಾಗರನ್ ಪ್ರಮೇಯವನ್ನು ಉಪಯೋಗಿಸಿದ್ವಿ. ಎ ಡಿ ಸಿ ಅನ್ನೋ ತ್ರಿಭುಜವನ್ನು ಕನ್ಸಿಡರ್ ಮಾಡಿದಾಗ ಪೈಥಾಗರನ್ ಪ್ರಮೇಯ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಬರೆದ್ವಿ. ಅದಾದಮೇಲೆ ಬಿ ಡಿ ಸಿ ಅನ್ನೋ ಒಂದು ಲಂಬಕೋನ ತ್ರಿಭುಜಕ್ಕೆ ಮತ್ತೆ ಪೈಥಾಗರನ್ ಪ್ರಮೇಯ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಸೊ ಇದಿಷ್ಟು ಆದಮೇಲೆ ಏನು ಮಾಡಿದ್ವಿ? ಎರಡೂ ತ್ರಿಭುಜದಲ್ಲಿ ಸಿ ಡಿ ಸ್ಕ್ವೇರ್ ಅನ್ನೋದು ನಮಗೆ ಕಾಮನ್ ಸೈಡ್ ಆಗಿ ಸಿಗ್ತಾ ಇತ್ತು ಅಥವಾ ಕಾಮನ್ ಬಾಹು ಆಗಿ ಸಿಗ್ತಾ ಇತ್ತು. ಸೊ ಸಿ ಡಿ ಸ್ಕ್ವೇರನ್ನು ಒಂದೇ ಕಡೆ ಇಟ್ಕೊಂಡು ಎ ಡಿ ಸ್ಕ್ವೇರನ್ನು ಈ ಕಡೆ ಕಳಿಸಿದಾಗ ಎ ಸಿ ಸ್ಕ್ವೇರ್ ಮೈನಸ್ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸಿ ಡಿ ಸ್ಕ್ವೇರ್ ಅನ್ನೋದು ಒಂದು. ಇನ್ನೊಂದು ಇಲ್ಲಿ ಕೂಡ ಸಿ ಡಿ ಸ್ಕ್ವೇರ್ ಹಾಗೆ ಇಟ್ಟು ಬಿ ಡಿ ಸ್ಕ್ವೇರನ್ನು ಟ್ರಾನ್ಸ್ಫರ್ ಮಾಡಿದಾಗ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸಿ ಡಿ ಸ್ಕ್ವೇರ್. ಸೊ ಎರಡು ಈಕ್ವೇಷನ್ಗಳು ಬಂತು. ಇದೆರಡೂ ಈಕ್ವೇಷನಲ್ಲೂ ಸಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಅಂತ ಹೇಳಿ ಬರ್ತಿರೋದ್ರಿಂದ ಎರಡೂ ಈಕ್ವೇಷನ್ ಸಮ ಅಂತ ಹೇಳಿ ನಾವು ಎ ಸಿ ಸ್ಕ್ವೇರ್ ಮೈನಸ್ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಅಂತ ಹೇಳಿ ತೊಗೊಂಡ್ವಿ. ಇಲ್ಲಿ ಎ ಸಿ ಸ್ಕ್ವೇರ್, ಇಲ್ಲಿ ಎ ಸಿ ಜಾಗಕ್ಕೆ ಬಿ ಸಿ ಇಂಟು ಕೆ ಅಂತ ಹೇಳಿ ಬರ್ಕೊಂಡಿದ್ವಿ. ಹಾಗಾಗಿ ಎ ಸಿನ ಜಾಗಕ್ಕೆ ಬಿ ಸಿ ಇಂಟು ಕೆ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್, ಮೈನಸ್ ಎ ಡಿ ಅಂತ ಹೇಳಿದ್ರೆ ಬಿ ಡಿ ಇಂಟು ಕೆ ಇತ್ತು. ಸೊ ಬಿ ಡಿ ಇಂಟು ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್.
ಇದಿಷ್ಟು ಆದಮೇಲೆ ಎರಡಕ್ಕೂ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಬೇಕು ಹೌದಾ. ಬಿ ಸಿ ಹೋಲ್ ಸ್ಕ್ವೇರ್ ಅಂತ ಹೇಳಿದರೆ ಬಿ ಸಿ ಸ್ಕ್ವೇರ್ ಇಂಟು ಕೆ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಇಂಟು ಕೆ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್. ಇಲ್ಲಿ ಕೆ ಸ್ಕ್ವೇರ್ ಮತ್ತು ಕೆ ಸ್ಕ್ವೇರ್ ಕಾಮನ್ ಇದೆ, ಹೊರ ತೆಗೆದಿದ್ದೀವಿ. ಸೊ ಕೆ ಸ್ಕ್ವೇರ್ ಹೊರ ತೆಗೆದಾಗ ಇಲ್ಲಿ ಉಳಿದಿದ್ದು ಬಿ ಸಿ ಸ್ಕ್ವೇರ್, ಇಲ್ಲಿ ಉಳಿದಿದ್ದು ಬಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಬಿ ಸಿ ಮೈನಸ್ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್. ಇದಿಷ್ಟು ಆದಮೇಲೆ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರನ್ನು ಈ ಕಡೆ ಹಾಕಿದಾಗ ಟ್ರಾನ್ಸ್ಫರ್ ಮಾಡಿದಾಗ ಡಿವೈಡ್ ಆಗುತ್ತೆ ಅಥವಾ ಭಾಗಿಸುತ್ತೆ. ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ನಮಗೆ ಕೆ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಸ್ಕ್ವೇರ್ ಆಗಿ ಉಳಿತು. ವರ್ಗಮೂಲ ಹಾಕಿದಾಗ ಕೆ ಇಸ್ ಈಕ್ವಲ್ಸ್ ಟು 1 ಅಂತ ಹೇಳಿ ಬಂತು. ಕೆ 1 ಆದರೆ ಇದೆರಡರಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನಿಗೆ ನೀವು ಕೆನ ಬೆಲೆಯನ್ನು ಹಾಕಿ ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇಂಟು ಕೆ ಅಂತ ಆದರೆ ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇಂಟು ಕೆ 1 ಆಯಿತು. ಹಾಗಾದರೆ ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ. ಎರಡು ಯಾವುದೋ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮನಾಗಿದ್ದರೆ ಎರಡು ಕೋನವೂ ಸಮನಾಗಿರುತ್ತದೆ. ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಆದರೆ ಕೋನ ಎ ಇಸ್ ಈಕ್ವಲ್ಸ್ ಟು ಕೋನ ಬಿ. ಸಾಧಿಸೋಕೆ ಇದನ್ನೇ ಹೇಳಿದ್ದು, ಆ್ಯಂಗಲ್ ಎ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಬಿ. cot theta is equals to 7/8. cot theta is equals to 7/8 ಆದರೆ ಫಸ್ಟ್ ಒನ್ 1 plus sin theta into 1 minus sin theta whole divided by 1 plus cos theta 1 plus cos theta into 1 minus cos theta. ಇನ್ನೊಂದು ಕೊಟ್ಟಿದ್ದಾರೆ cot square theta. ಇದರ ಬೆಲೆಯನ್ನು ಕಂಡುಹಿಡಿಯಿರಿ. cot theta is equals to 7/8 ಹೀಗಿದ್ದಾಗ 1 plus sin theta by into 1 minus sin theta divided by 1 plus cos theta into 1 minus cos theta. ಇನ್ನೊಂದು cot square theta ಬೆಲೆಯನ್ನು ಕಂಡುಹಿಡಿಯಿರಿ. ಫಸ್ಟ್ ಏನು ಹೇಳಿದ್ದಾರೆ, cot theta is equals to, cot theta ಅಂದರೆ adjacent by opposite, adjacent divided by opposite ಅಂದರೆ 7 divided by 8. sin thetaಗೆ ನಮಗೆ ಹೈಪೋಟಿನಸ್ ಬೇಕು, adjacent to opposite ಇದೆ. ನಮಗೆ ಇಲ್ಲಿ ವಿಕರ್ಣ ಎಷ್ಟು ಗೊತ್ತಾಗಬೇಕು ಹೌದಾನೆ. ಸೊ ವಿಕರ್ಣದ ಬೆಲೆ ಗೊತ್ತಾಗಬೇಕು ಅಂತ ಹೇಳಿದರೆ ಮತ್ತೆ ಪೈಥಾಗರನ್ ಪ್ರಮೇಯವನ್ನು ಉಪಯೋಗಿಸ್ತೀವಿ. ಎ ಬಿ ಸಿ ಬಿ ಯಲ್ಲಿ 90 ಡಿಗ್ರಿ, ಎ ಸಿ ಅನ್ನೋದು ಹೈಪೋಟಿನಸ್, ತೀಟಾ ಕೊಟ್ಟಿದ್ದಾರೆ. ನೀವು ಇಲ್ಲಾದರೂ ತೀಟಾ ಹಾಕ್ಕೊಳ್ಳಿ ಅಥವಾ ಸಿ ಕೋನದ ಹತ್ರನಾದ್ರು ತೀಟಾ ಹಾಕ್ಕೊಳ್ಳಿ. ಇದು ತೀಟಾ ಆದರೆ ಆಪೋಸಿಟ್ ಸೈಡ್ ಮತ್ತು ಇದು ಅಡ್ಜಸೆಂಟ್ ಸೈಡ್. ಯಾವುದಾದ್ರೂ ಬೆಲೆ ಕೊಟ್ಟಿದ್ದಾರೆ ಅವರು, ಅಡ್ಜಸೆಂಟ್ ಅಂತ ಹೇಳಿದ್ರೆ 7, ಆಪೋಸಿಟ್ 8. ನಿಮಗೆ ಬೇಕಾಗಿರೋದು ಹೈಪೋಟಿನಸ್ ಅಥವಾ ವಿಕರ್ಣದ ಬೆಲೆ ಎಷ್ಟು ಗೊತ್ತಾಗಬೇಕು. ಪೈಥಾಗರನ್ ಪ್ರಮೇಯದಿಂದ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಎಷ್ಟಿದೆ ನಮಗೆ ಗೊತ್ತಿಲ್ಲ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಅಂತ ಹೇಳಿದ್ರೆ 8 ಸ್ಕ್ವೇರ್ ಪ್ಲಸ್ ಬಿ ಸಿ 7 ಸ್ಕ್ವೇರ್. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 8 × 8 64 ಪ್ಲಸ್ 7 × 7 49. ಹಾಗಾದರೆ ಎರಡನ್ನು ಕೂಡಿಸಿದಾಗ ಬಂದಿದ್ದು ನಮಗೆ 64 ಪ್ಲಸ್ 49 113. ವರ್ಗಮೂಲ ಹಾಕಿ ರೂಟ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ರೂಟ್ 113 ಹಾಗಾದರೆ ಎ ಸಿ ಇಸ್ ಈಕ್ವಲ್ಸ್ ಟು ರೂಟ್ 113. ನಮಗೆ 113 ರೂಟ್ ಎಷ್ಟು ಗೊತ್ತಿಲ್ಲ, ಹಾಗಾಗಿ ಎ ಸಿ ಇಸ್ ಈಕ್ವಲ್ಸ್ ಟು ರೂಟ್ 113. ಇದಿಷ್ಟು ಆದಮೇಲೆ ಸೈನ್ ತೀಟಾ ಮತ್ತು ಕಾಸ್ ತೀಟಾ ಎಷ್ಟು ಅಂತ ಗೊತ್ತಾಗಬೇಕು ಹೌದಾ ನಮಗೆ. ಎ ಸಿ 113 ಅಂತ ಬಂತು ಹೈಪೋಟಿನಸ್. ಇವಾಗ ಸೈನ್ ಮತ್ತು ಕಾಸ್ ಎಷ್ಟು ಕಂಡುಹಿಡಿಬೇಕು. ಅದಕ್ಕಿಂತ ಮುಂಚೆ ಇದು ಇನ್ನೊಂದು ಸತಿ ನೋಡ್ಕೊಳ್ಳಿ.
ಕಾಟ್ ಥೀಟಾ 7/8 ಕೊಟ್ಟಿದ್ದಾರೆ, ಅಂದರೆ ಅಡ್ಜಸೆಂಟ್ ಮತ್ತು ಆಪೋಸಿಟ್ ಕೊಟ್ಟಿದ್ದಾರೆ. ನಮಗೆ ಹೈಪೋಟೆನಸ್ ಅಥವಾ ವಿಕರ್ಣ ಎಷ್ಟು ಗೊತ್ತಿಲ್ಲ. ಪೈಥಾಗರನ್ ಪ್ರಮೇಯವನ್ನು ಉಪಯೋಗಿಸಿದ್ದೀವಿ. AC² = AB² + BC². AC² ಗೊತ್ತಿಲ್ಲ, AB² ಅಂದರೆ 8, 8² + 7². 8 × 64, 7 × 7 49, ಎರಡನ್ನು ಕೂಡಿಸಿದಾಗ ಬಂದಿದ್ದು 113. ವರ್ಗಮೂಲ ಹಾಕಿ √AC² = √113, AC √113. sin theta = opposite by hypotenuse. ಆಪೋಸಿಟ್ ಸೈಡ್ ಎಷ್ಟಿದೆ? ಇಂಟು ಡಿವೈಡೆಡ್ ಬೈ ಹೈಪೋಟೆನಸ್ √113. ಅದೇ ಥರ ಕಾಸ್ ಥೀಟಾ = ಕಾಸ್ ಅಂತ ಹೇಳಿದರೆ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಅಡ್ಜಸೆಂಟ್ ಅಂತ ಹೇಳಿದರೆ 7 ಡಿವೈಡೆಡ್ ಬೈ ಹೈಪೋಟೆನಸ್ 113. ಕೇಳಿರೋದೇನು? 1 + sin θ × 1 - sin θ. ಇದು ಯಾವ ಥರ ಇದೆ ನೋಡೋದಕ್ಕೆ? 1 + sin θ × 1 - sin θ. A + B × A - B ಅನ್ನೋ ಫಾರ್ಮುಲಾ ಥರ ಇಲ್ವಾ ಇದು? A ಜಾಗಕ್ಕೆ 1, B ಜಾಗಕ್ಕೆ sin θ. ಇಲ್ಲಿ ಕೂಡ A ಅಂದರೆ 1, B ಅಂದರೆ ಸೈನ್ ಇದೆ. ಸೊ A + B × A - B ಏನಾಗುತ್ತೆ? A + B × A - B ಅಂದರೆ A² - B² ಅನ್ನೋ ಒಂದು ಫಾರ್ಮುಲಾ ಇದೆ, ಹೌದಾನೆ? A + B × A - B ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಛೇದದಲ್ಲಿ ಕೂಡ ಹಾಗೆ ಇದೆಯಾ? 1 + cos θ × 1 - cos θ ಹಾಗೆ ಇದೆ, ಹೌದಾ? A ಜಾಗದಲ್ಲಿ 1 ಇದೆ, B ಜಾಗದಲ್ಲಿ cos θ ಇದೆ. ಅದೇ ಥರ A ಜಾಗದಲ್ಲಿ 1 ಇದೆ, B ಜಾಗದಲ್ಲಿ cos θ ಇದೆ. A + B × A - B A² - B². A² ಅಂತ ಹೇಳಿದ್ರೇನು? 1² - B² ಅಂತ ಹೇಳಿದ್ರೆ sin² θ ಹೋಲ್ ಡಿವೈಡೆಡ್ ಬೈ A ಅಂತ ಹೇಳಿದರೆ 1, 1² - B ಅಂತ ಹೇಳಿದರೆ ಛೇದದಲ್ಲಿ cos² θ = 1² ಬೆಲೆ 1 ಮೈನಸ್ ಸೈನಿನ ಬೆಲೆ ಎಷ್ಟು ಬಂತು ಇಲ್ಲಿ? 8 ಡಿವೈಡೆಡ್ ಬೈ √113. 8 ಡಿವೈಡೆಡ್ ಬೈ √113 ಸ್ಕ್ವೇರ್ ಇದೆ, ಸೊ ಸ್ಕ್ವೇರ್ ಅಪ್ಲೈ ಮಾಡ್ತೀವಿ. ಹೋಲ್ ಡಿವೈಡೆಡ್ ಬೈ 1² ಅಂತ ಹೇಳಿದರೆ 1 ಮೈನಸ್ cos². ಕಾಸಿನ ಬೆಲೆ 7 ಡಿವೈಡೆಡ್ ಬೈ √13. ಸೊ 7 ಡಿವೈಡೆಡ್ ಬೈ √113 ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್. ಇದಿಷ್ಟಾದಮೇಲೆ 1 ಮೈನಸ್ ಸ್ಕ್ವೇರ್ ಅಪ್ಲೈ ಮಾಡ್ತೀರಾ? 8 × 8 64 ಡಿವೈಡೆಡ್ ಬೈ √113 ಹೋಲ್ ಸ್ಕ್ವೇರ್. √113 ಹೋಲ್ ಸ್ಕ್ವೇರ್ ಅಂತ ಬರೆದಾಗ ವರ್ಗಮೂಲ ಮತ್ತು ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದು 113. ಸೊ 8 × 64 ಡಿವೈಡೆಡ್ ಬೈ 113 ಹೋಲ್ ಡಿವೈಡೆಡ್ ಬೈ ಇಲ್ಲಿ ಕೂಡ 1 ಮೈನಸ್ 7ನ ಸ್ಕ್ವೇರ್ ಮಾಡಿದ್ರೆ 7 × 7 49 ಡಿವೈಡೆಡ್ ಬೈ √13 ಹೋಲ್ ಸ್ಕ್ವೇರ್. ವರ್ಗಮೂಲ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಉಳಿದಿದ್ದು 113. ನೆಕ್ಸ್ಟ್, ಸೊ sin θ cos θ ಎಲ್ಲ ಹೆಂಗೆ ಬಂತು ಗೊತ್ತಾಯಿತು ನಮಗೆ. sin θ ಆಪೋಸಿಟ್ ಬೈ ಹೈಪೋಟೆನಸ್. ನಾವು ಪೈಥಾಗರನ್ ಪ್ರಮೇಯ ಉಪಯೋಗಿಸಿ ನಾವು ಹೈಪೋಟೆನಸ್ ಎಷ್ಟು ಅಂತ ನೋಡಿದ್ವಿ, 8/13. cos θ ಅಂತ ಹೇಳಿದರೆ 7 ಡಿವೈಡೆಡ್ ಬೈ 13. ಸೊ 1 + sin θ 1 - sin θ ಯಾವ ಥರ ಇದೆ? A + B × A - B ಫಾರ್ಮುಲಾ ಥರ ಇದೆ. A + B × A - B ಅಂತ ಹೇಳಿದರೆ A² - B². ಛೇದದಲ್ಲೂ ಕೂಡ A + B × A - B ಅಂದರೆ ಅರ್ಥ A² - B². ಸೊ A ಅಲ್ಲಿ 1, B ಪ್ಲೇಸಲ್ಲಿ sin θ ಇದೆ, ಹಾಗಾಗಿ 1² - sin² θ ಹೋಲ್ ಡಿವೈಡೆಡ್ ಬೈ 1² - cos² θ. ಇಲ್ಲಿ ನೋಡ್ಕೊಳ್ಳಿ, 1 - 64 ಡಿವೈಡೆಡ್ ಬೈ 113
ಹೋಲ್ ಡಿವೈಡೆಡ್ ಬೈ 1 ಮೈನಸ್ 49 ಡಿವೈಡೆಡ್ ಬೈ 113 ಇದೆ. ಹೌದಾ? ಇಲ್ಲಿ 113 ಇಲ್ಲಿ ಅಷ್ಟೇ ಇದೆ. ಹಾಗಾಗಿ ನಾವು ಇಲ್ಲಿ ಏನು ಮಾಡ್ತೀವಿ, 113ನ್ನ 1ಕ್ಕೆ ಮಲ್ಟಿಪ್ಲೈ ಮಾಡಿ ಬರಿತೀವಿ, ಲಾಸಹನ ತೆಗಿತೀವಿ. ಹಾಗಾಗಿ 113 ಮೈನಸ್ 64 ಹೋಲ್ ಡಿವೈಡೆಡ್ ಬೈ 113 ಮೈನಸ್ 64 ಹೋಲ್ ಡಿವೈಡೆಡ್ ಬೈ 113 ಡಿವೈಡೆಡ್ ಬೈ ಇಲ್ಲಿ ಕೂಡ 113 ಇಂಟು 1 ಎಷ್ಟಾಗುತ್ತೆ, 113 ಮೈನಸ್ 49 ಹೋಲ್ ಡಿವೈಡೆಡ್ ಬೈ 113. ಇಲ್ಲಿ ಡಿನಾಮಿನೇಟರ್ ಅಂದರೆ ಇಲ್ಲಿ ಮೇಲ್ಗಡೆ ಇರೋ 113 ಕ್ಯಾನ್ಸಲ್ ಆಗುತ್ತೆ. ಹೌದಾ? ಹೆಂಗೆ ಕ್ಯಾನ್ಸಲ್ ಆಗುತ್ತದ ಅಂತ ಹೇಳಿದ್ರೆ 113 ಮೈನಸ್ 64 ಡಿವೈಡೆಡ್ ಬೈ 113 ಅಂಶದಲ್ಲಿ ಇರೋವಂಥ ಬೆಲೆ ಅಷ್ಟನ್ನು ಬರ್ಕೊಂಡಿದ್ದೀವಿ, ಇಂಟು ಛೇದದಲ್ಲಿರೋ ಬೆಲೆ ಅಂಶಕ್ಕೆ ಬಂದಾಗ ಏನಾಗುತ್ತೆ, ವಿಲೋಮ ಆಗುತ್ತೆ. ಅಂದರೆ 113 ಡಿವೈಡೆಡ್ ಬೈ 113 ಮೈನಸ್ 49 ವಿಲೋಮ ಆಗಿ ಬರಿತೀವಿ. ಆವಾಗ ಛೇದದಲ್ಲಿರೋ 113 ಅಂಶದಲ್ಲಿರೋ 113 ಕ್ಯಾನ್ಸಲ್ ಆಗಿ ಉಳಿದಿದ್ದು 113 ಮೈನಸ್ 64 ಡಿವೈಡೆಡ್ ಬೈ 113 ಮೈನಸ್ 49. ಕೇಳಿಸ್ಕೊಳ್ಳಿ, 1 ಮೈನಸ್ 64 ಬೈ 113 ಇದೆ. ಏನು ಮಾಡ್ತೀವಿ, ಲಾಸಹ ತೆಗಿತೀವಿ, 113 ಇಂಟು 1. ಸೊ ಅಲ್ಲಿಗೆ 113 ಮೈನಸ್ 64 ಹೋಲ್ ಡಿವೈಡೆಡ್ ಬೈ 113 ಇದು ಅಂಶದಲ್ಲಿರುವಂಥ ಬೆಲೆ. ಛೇದದಲ್ಲಿ ಮತ್ತೆ 113 ಇಂಟು 1 ಮೈನಸ್ 49 ಹೋಲ್ ಡಿವೈಡೆಡ್ ಬೈ 113 ಛೇದದಲ್ಲಿರುವಂಥ ಬೆಲೆ. ಸೊ ಅಂಶ ಹೇಗಿದೆ ಅದನ್ನು ಹಾಗೆ ಬರೆದಿದ್ದೀವಿ. ಛೇದದಲ್ಲಿರೋ ಬೆಲೆ ಅಂಶದ ಪ್ಲೇಸಿಗೆ ಹೋದಾಗ ವಿಲೋಮ ಆಗುತ್ತೆ. ಅಲ್ಲಿಗೆ 113 ಡಿವೈಡೆಡ್ ಬೈ 113 ಮೈನಸ್ 49. ಅಂಶದಲ್ಲಿರೋ 113 ಛೇದದಲ್ಲಿರೋ 113 ಕ್ಯಾನ್ಸಲ್ ಆಗಿ ನಮಗೆ ಉಳಿದಿದ್ದು 113 ಮೈನಸ್ 64 ಬೈ 113 ಮೈನಸ್ 49. ಡಿವೈಡೆಡ್ ಬೈ 113 ಮೈನಸ್ 49. ಅಲ್ಲಿಗೆ 113ರಲ್ಲಿ 64ನ್ನು ಕಳೆದ್ರೆ 49 ಡಿವೈಡೆಡ್ ಬೈ 113 ಮೈನಸ್ 49 ಅಂದರೆ 64. ಇದು 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾನ ಬೆಲೆ. a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ ಇದೆ. 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾದಲ್ಲಿದೆ. ಎ ಅಂದರೆ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ಇಲ್ಲಿ ಏನು ಮಾಡಿದ್ವಿ ನಾವು, ಸೈನಿಗೆ ನಾವು ಆಲ್ರೆಡಿ ವಿಕರ್ಣ ಪೈಥಾಗರನ್ ಪ್ರಮೇಯ ಉಪಯೋಗಿಸಿ ವಿಕರ್ಣನ ಬೆಲೆ ಎಷ್ಟು ಅಂತ ತಿಳ್ಕೊಂಡಿದ್ವಿ. ಸೊ ಸೈನ್ ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪೋಟಿನಸ್, ಇಂಟು ಬೈ ರೂಟ್ 13 113. ಕಾಸ್ ಅಂತ ಹೇಳಿದರೆ 7 ಡಿವೈಡೆಡ್ ಬೈ ರೂಟ್ 113. ಸ್ಕ್ವಯರ್ ಇದೆ, 8 8 64 ಡಿವೈಡೆಡ್ ಬೈ ರೂಟ್ 2 ಸ್ಕ್ವೇರ್ ಕ್ಯಾನ್ಸಲ್ ಆಗಿ 113 ಉಳಿತು. ಇಲ್ಲಿ ಕೂಡ ಸ್ಕ್ವೇರ್ ಇದೆ. ಸೊ 7 ಇಂಟು 7 49 ಡಿವೈಡೆಡ್ ಬೈ 113. ಲಾಸಹನ ತೆಗಿತಾ ಹೋಗಿದ್ದೀವಿ. 113 ಇಂಟು 1 ಮೈನಸ್ 64. ಇಲ್ಲಿ ಕೂಡ 113 ಮೈನಸ್ 49 ಡಿವೈಡೆಡ್ ಬೈ 113. ಇದು ಅಂಶದ ಬೆಲೆ, ಇದು ಛೇದದ ಬೆಲೆ. ಇದಿಷ್ಟು ಆದಮೇಲೆ ಅಂಶದ ಬೆಲೆ ಹೇಗಿದೆಯೋ ಹಾಗೆ ಬರ್ಕೊಂಡು ಛೇದವನ್ನು ಅಂಶದ ಪ್ಲೇಸಿಗೆ ಹಾಕಿದಾಗ ವಿಲೋಮ ಆಗುತ್ತೆ. ಛೇದದಲ್ಲಿ ಏನೇ ಇದ್ರೂ ಕೂಡ ಅದು ವಿಲೋಮ ರೂಪಕ್ಕೆ ಬರುತ್ತೆ, ವಿಲೋಮ ಆಗುತ್ತೆ. ಸೊ ಅಲ್ಲಿಗೆ 113 ಡಿವೈಡೆಡ್ ಬೈ 113 ಮೈನಸ್ 49. 2 ಕ್ಯಾನ್ಸಲ್ ಆಗಿ ಉಳಿದಿದ್ದು 113ರಲ್ಲಿ 64 ಕಳೆದ್ರೆ 49. ಅದೇ ಥರ 113ರಲ್ಲಿ 49ನ ಕಳೆದ್ರೆ 64. ಇದರ ಬೆಲೆ 49 ಡಿವೈಡೆಡ್ ಬೈ 64. ಇನ್ನೂ ಒಂದು ಕ್ವಶನ್ ಇದೆ. ಸೊ ಕಾಟ್ ಸ್ಕ್ವೇರ್ ಥೀಟಾ, ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು, ಅವ್ರು ಡೈರೆಕ್ಟಾಗಿ ಕ್ವಶನಲ್ಲೇ ಕೊಟ್ಟಿದ್ರು. ಕಾಟ್ ಥೀಟಾ ಅಂತ ಹೇಳಿದ್ರೆ 7 ಡಿವೈಡೆಡ್ ಬೈ 8. ಸ್ಕ್ವೇರ್ ಇದೆ, ಹಾಗಾಗಿ ಇದಕ್ಕೆ ಸ್ಕ್ವೇರ್ ಹಾಕ್ತೀವಿ. ಅಲ್ಲಿಗೆ 7 ಇಂಟು 7 49 ಡಿವೈಡೆಡ್ ಬೈ 8 ಇಂಟು 8 64. ಸೆಕೆಂಡ್ ಸಬ್ ಕ್ವಶನ್ ಕೂಡ 49 ಡಿವೈಡೆಡ್ ಬೈ 64.
3 cot A ಇಸ್ ಈಕ್ವಲ್ಸ್ ಟು 4 ಆದರೆ 3 cot A ಇಸ್ ಈಕ್ವಲ್ಸ್ ಟು 4 ಆದರೆ 1 ಮೈನಸ್ tan ಸ್ಕ್ವೇರ್ A 1 ಮೈನಸ್ tan ಸ್ಕ್ವೇರ್ A ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ A ಇಸ್ ಈಕ್ವಲ್ಸ್ ಟು cos ಸ್ಕ್ವೇರ್ A ಮೈನಸ್ sin ಸ್ಕ್ವೇರ್ A. cos ಸ್ಕ್ವೇರ್ A ಮೈನಸ್ sin ಸ್ಕ್ವೇರ್ A ಆಗಿದೆಯೇ ಪರೀಕ್ಷಿಸಿ. 3 cot A ಇಸ್ ಈಕ್ವಲ್ಸ್ ಟು 4 ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ 1 ಮೈನಸ್ tan ಸ್ಕ್ವೇರ್ A ಬೈ 1 ಪ್ಲಸ್ tan ಸ್ಕ್ವೇರ್ A ಇಸ್ ಈಕ್ವಲ್ಸ್ ಟು cos ಸ್ಕ್ವೇರ್ A ಮೈನಸ್ sin ಸ್ಕ್ವೇರ್ A. ಎಡಗಡೆ ಇರೋವಂಥ ಈಕ್ವೇಷನ್ನು ಬಲಗಡೆ ಕೊಟ್ಟಿರೋವಂಥ ಈಕ್ವೇಷನ್ ಎರಡೂ ಸಮನಾಗಿದೆಯಾ, ಎರಡೂ ಈಕ್ವಲ್ ಆಗಿ ಬರ್ತಿದೆಯಾ ಪರೀಕ್ಷಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ಏನು ಮಾಡ್ತೀವಿ, ನಾವು ಹಳೆ ಪ್ರಾಬ್ಲಮಲ್ಲಿ ಈ ಥರ ಮಾಡಿದ್ವಿ ಅಲ್ವಾ, cot A ಇಸ್ ಈಕ್ವಲ್ಸ್ ಟು 4 ಡಿವೈಡೆಡ್ ಬೈ 3 ಅಂತ ಹೇಳಿ ಬರೀತೀವಿ. ಅದನ್ನು cot A ಇಸ್ ಈಕ್ವಲ್ಸ್ ಟು 4 ಡಿವೈಡೆಡ್ ಬೈ 3. cot ಅಂತ ಹೇಳಿದರೆ ಅಡ್ಜಸೆಂಟ್ ಬೈ ಆಪೋಸಿಟ್. ಇಲ್ಲಿ ಟ್ಯಾನ್ ಆಗೇನೋ ನಮಗಿಲ್ಲಿ ಕಾಟನ ವಿಲೋಮ ಅಥವಾ ಟ್ಯಾನು ಕಾಟನ ವಿಲೋಮ ಅಂತ ಹೇಳಿದ್ವಿ. ಸೊ ಏನು ಮಾಡ್ತೀವಿ, ಟ್ಯಾನಿಗೆ 3/4 ಅಂತ ಬರಿತೀವಿ. ಬಟ್ ಕಾಸ್ ಮತ್ತು ಸೈನಿಗೆ ನಮಗೆ ವಿಕರ್ಣದ ಬೆಲೆ ಗೊತ್ತಾಗಬೇಕು. ಯಾಕೆ, ಆಪೋಸಿಟ್ ಬೈ ಹೈಪೋಟಿನಸ್, ಅಡ್ಜಸೆಂಟ್ ಬೈ ಹೈಪೋಟಿನಸ್. ನಮಗಿಲ್ಲಿ ಗೊತ್ತಿರೋದು ಅಡ್ಜಸೆಂಟ್ ಮತ್ತು ಆಪೋಸಿಟ್ ಮಾತ್ರ. ಏನು ಮಾಡ್ತೀವಿ, ಪೈಥಾಗರನ್ ಪ್ರಮೇಯನ ಉಪಯೋಗಿಸ್ತೀವಿ. ಎ ಬಿ ಸಿ, ಬಿ ಅಲ್ಲಿ 90 ಡಿಗ್ರಿ. ನೆಕ್ಸ್ಟು ಇದು ಎ ಅಂತ ಕೊಟ್ಟಿದ್ದಾರೆ, ಹೌದಾ, ಎ ಕೋನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ, ಬಿ ಸಿ ಅನ್ನೋದು ಆಪೋಸಿಟ್ ಸೈಡ್ ಆಗುತ್ತೆ. ಅವ್ರು ಕೊಟ್ಟಿರೋದೇನು, ಅಡ್ಜಸೆಂಟ್ 4, ನೆಕ್ಸ್ಟು ಆಪೋಸಿಟ್ 3. ಬೇಕಾಗಿರೋದು ಎ ಸಿ ಎಷ್ಟು ಬೇಕಾಗಿದೆ, ಪೈಥಾಗರನ್ ಪ್ರಮೇಯ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಎ ಸಿ ನಮಗೆ ಗೊತ್ತಿಲ್ಲ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಅಂತ ಹೇಳಿದರೆ 4, ಬಿ ಸಿ 3. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4 × 4 16 ಪ್ಲಸ್ 3 × 3 9. ಅಲ್ಲಿಗೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 16 ಪ್ಲಸ್ 9 25. ವರ್ಗಮೂಲ ಹಾಕ್ತೀರಾ, ಅಲ್ಲಿಗೆ ಎ ಸಿ ಇಸ್ ಈಕ್ವಲ್ಸ್ ಟು 5. ಎರಡಕ್ಕೂ ವರ್ಗಮೂಲ ಹಾಕಿ ಎ ಸಿ ಇಸ್ ಈಕ್ವಲ್ಸ್ ಟು 5. ಇವಾಗ ಬೇಕಾಗಿರೋದು ಕಾಸ್ ಮತ್ತು ಸೈನಿನ ಬೆಲೆ ಎಷ್ಟು ಅಂತ ಗೊತ್ತಾಗಬೇಕು ತಾನೆ. tan A ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದರೆ 3 ಡಿವೈಡೆಡ್ ಬೈ 4. sin A ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪೋಟಿನಸ್ 3 ಡಿವೈಡೆಡ್ ಬೈ 5. cos A ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟಿನಸ್ 4 ಡಿವೈಡೆಡ್ ಬೈ 5. ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಎಡಗಡೆ ಇರೋದು 1 ಮೈನಸ್ tan ಸ್ಕ್ವೇರ್ A ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ A ಇಸ್ ಈಕ್ವಲ್ಸ್ ಟು 1 ಮೈನಸ್ ಟ್ಯಾನಿನ ಬೆಲೆ ಎಷ್ಟು, 3 ಡಿವೈಡೆಡ್ ಬೈ 4 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಮತ್ತು ಟ್ಯಾನಿನ ಬೆಲೆ 3/4 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಮೈನಸ್ ಸ್ಕ್ವೇರ್ ಇದೆ 3 × 3 9 ಡಿವೈಡೆಡ್ ಬೈ 4 × 4 16 ಡಿವೈಡೆಡ್ ಬೈ 1 ಪ್ಲಸ್ 3 × 3 9 ಡಿವೈಡೆಡ್ ಬೈ 4 × 4 16. ಹಳೆ ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ಥರ ಲಾಸಹ ತೆಗಿತೀರಾ. 16 × 1 16 ಮೈನಸ್ 9 ಡಿವೈಡೆಡ್ ಬೈ 16 × 1 16 ಪ್ಲಸ್ 9 ಹೋಲ್ ಡಿವೈಡೆಡ್ ಬೈ 16 ಹೋಲ್ ಡಿವೈಡೆಡ್ ಬೈ 16. ಇದು ಅಂಶದಲ್ಲಿರುವಂಥ ಬೆಲೆ, ಇದು ಛೇದದಲ್ಲಿರುವಂಥ ಬೆಲೆ. ಅಂಶ ಹೇಗಿದೆಯೋ ಹಾಗೆ ಇರಲಿ, ಛೇದದ ಬೆಲೆಯನ್ನು ನಾವು ಅಂಶಕ್ಕೆ ಬರೆದಾಗ ರೆಸಿಪ್ರೋಕಲ್ ಅಥವಾ ವಿಲೋಮ ಆಗುತ್ತೆ ಅಂತ ಹೇಳಿದ್ವಿ. ಅಂದರೆ 16 ಮೈನಸ್ 9 ಹೋಲ್ ಡಿವೈಡೆಡ್ ಬೈ 16 ಇಂಟು ಛೇದದಲ್ಲಿರುವಂಥ ಬೆಲೆ ವಿಲೋಮ ಆದರೆ 16 ಡಿವೈಡೆಡ್ ಬೈ 16 ಪ್ಲಸ್ 9. 16 ಕ್ಯಾನ್ಸಲ್ ಆಗಿ ಉಳಿದಿದ್ದು 16 ಮೈನಸ್ 9 ಡಿವೈಡೆಡ್ ಬೈ 16 ಪ್ಲಸ್ 9. 16 ಕ್ಯಾನ್ಸಲ್ ಆಗಿ ಉಳಿತು. 16 ಮೈನಸ್ 9 ಅಂತ ಹೇಳಿದರೆ 7 ಡಿವೈಡೆಡ್ ಬೈ 16 ಪ್ಲಸ್ 9
25. ಇದು ಎಡಗಡೆ ಅಂತ ಕೊಟ್ಟಿರೋ ಈಕ್ವೇಷನಿನ ಬೆಲೆ. ಇವಾಗ ಬಲಗಡೆ ಈ ಒಂದು ಈಕ್ವೇಷನ್ ಇದೆ ಹೌದಾ, cos ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ, cos ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಅಂತ ಹೇಳಿದ್ರೆ ಏನು 4/5, 4/5 ಹೋಲ್ ಸ್ಕ್ವೇರ್ ಮೈನಸ್ ಸೈನ್ ಅಂತ ಹೇಳಿದ್ರೆ 3/5 ಹೋಲ್ ಸ್ಕ್ವೇರ್. 4 × 4 16, 16/25 ಮೈನಸ್ 3 × 3 9, 9 ಡಿವೈಡೆಡ್ ಬೈ 25. ಸೊ 16ರಲ್ಲಿ 9ನ ಕಳೆದ್ರೆ ಅಲ್ಲಿ ಛೇದ ಸೇಮ್ ಇದೆ. ಸೊ ಛೇದ ಸೇಮ್ ಇದ್ದಾಗ ನಾವು ಲಾಸಹ ತಗೊಳ್ಳಲ್ಲ. 16 - 9 ಏನಾಗುತ್ತೆ 7 ಡಿವೈಡೆಡ್ ಬೈ 25. ಸೊ ಎಡಗಡೆ ಕೊಟ್ಟಿರೋ ಅಂಥ ಈಕ್ವೇಷನ್ ಮತ್ತು ಬಲಗಡೆ ಕೊಟ್ಟಿರೋ ಅಂಥ ಈಕ್ವೇಷನ್ ಎರಡೂ ನಮಗೆ 7/25 ಬರ್ತಾ ಇದೆ. ಸೊ ಎರಡು ಸಮನಾಗಿದೆ ಅಂತ ಹೇಳಿ ಸಾಧಿಸಿದ್ವಿ. ಫಸ್ಟ್ ಏನು ಕೊಟ್ಟಿದ್ರು, 3 cot A = 4 ಅಂತ ಇರೋದನ್ನ ನಾವು cot A = 4 ಡಿವೈಡೆಡ್ ಬೈ 3 ಅಂತ ಹೇಳಿ ಬರ್ಕೊಂಡ್ವಿ. ಕಾಟ್ನ ಬೆಲೆ ಅಂದರೆ ಕಾಟ್ ಅಂತ ಹೇಳಿದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್, ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ನೆಕ್ಸ್ಟ್ ಟ್ಯಾನ್ ಅಂತ ಹೇಳಿದ್ರೆ ಇದರ ವಿಲೋಮ 3 ಡಿವೈಡೆಡ್ ಬೈ 4. ಸೈನ್ ಮತ್ತು ಕಾಸ್ ಗೊತ್ತಿರಲಿಲ್ಲ ನಮಗೆ. ಸೈನ್ ಬೇಕು ಅಂತ ಹೇಳಿದ್ರೆ ನಮಗೆ ಹೈಪೋಟೆನಸ್ ಸೈಡ್ ಅಥವಾ ವಿಕರ್ಣ ಬೇಕಿತ್ತು. ಹಾಗಾಗಿ ಪೈಥಾಗರನ್ ಪ್ರಮೇಯವನ್ನು ಉಪಯೋಗಿಸಿ ನಾವು AC ನ ಬೆಲೆ ಅಂದರೆ ವಿಕರ್ಣ 5 ಅಂತ ಹೇಳಿ ಕಂಡುಹಿಡ್ಕೊಂಡ್ವಿ. ಇದಾದಮೇಲೆ ಸೈನ್ ಅಂತ ಹೇಳಿದರೆ ಆಪೋಸಿಟ್ ಬೈ ಹೈಪೋಟೆನಸ್ 3/5, ಕಾಸ್ ಅಂತ ಹೇಳಿದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್ 4 ಡಿವೈಡೆಡ್ ಬೈ 5. ಇದಾದಮೇಲೆ 1 - tan ಸ್ಕ್ವೇರ್ ಎ ಬೈ 1 + tan ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 1 ಮೈನಸ್ ಟ್ಯಾನ್ ಅಂತ ಹೇಳಿದರೆ 3/4 ಅಂತಿತ್ತಲ್ಲ, 3/4 ಸ್ಕ್ವೇರ್ ಇದೆ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 + tan 3/4 ಹೋಲ್ ಸ್ಕ್ವೇರ್. 3 × 3 9, 4ನ ಸ್ಕ್ವೇರ್ ಮಾಡಿದರೆ 16. 1 - 9/16 ಹೋಲ್ ಡಿವೈಡೆಡ್ ಬೈ 1 + 9 ಡಿವೈಡೆಡ್ ಬೈ 16. ಸೊ ಲಾಸಹ ತೆಗಿರಿ. 16 × 1 16 ಮೈನಸ್ 9 ಹೋಲ್ ಡಿವೈಡೆಡ್ ಬೈ 16. ಇಲ್ಲಿ ಕೂಡ 16 × 1 16 + 9 ಹೋಲ್ ಡಿವೈಡೆಡ್ ಬೈ 16. ಸೊ ಅಂಶದಲ್ಲಿ ಮತ್ತು ಛೇದದಲ್ಲಿ ಇರೋ 16 16 ಕ್ಯಾನ್ಸಲ್ ಆಗಿ ನಮಗೆ ಉಳಿದಿದ್ದು 16 - 9 7, 16 + 9 ಅಂದರೆ 25. 7 ಡಿವೈಡೆಡ್ ಬೈ 25 ಈ ಎಡಗಡೆ ಕೊಟ್ಟಿರೋಂಥ ಈಕ್ವೇಷನಿನ ಬೆಲೆ. ಬಲಗಡೆ ಕೊಟ್ಟಿರೋದು cos ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ. ಕಾಸ್ ಅಂತ ಹೇಳಿದ್ರೆ 4/5 ಹೋಲ್ ಸ್ಕ್ವೇರ್ ಮೈನಸ್ ಸೈನ್ ಅಂದರೆ 3/5 ಹೋಲ್ ಸ್ಕ್ವೇರ್. 4 ಸ್ಕ್ವೇರ್ ಬೈ 5 ಸ್ಕ್ವೇರ್ ಮಾಡಿದ್ರೆ 16/25 ಮೈನಸ್ 9 ಡಿವೈಡೆಡ್ ಬೈ 25. ಛೇದ ಸೇಮ್ ಇದೆ, ಹಾಗಾಗಿ ನಾವು ಲಾಸಹ ತೆಗೆಯೋದಿಲ್ಲ, ಡೈರೆಕ್ಟಾಗಿ ಸಬ್ಟ್ರಾಕ್ಟ್ ಮಾಡ್ತೀವಿ. 16ರಲ್ಲಿ 9ನ ಕಳೆದ್ರೆ 7 ಡಿವೈಡೆಡ್ ಬೈ 25. ಸೊ ಎರಡು ಸಮನಾಗಿದೆ. ಮುಂದಿನ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.